ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ, ಇವತ್ತು ನಾನು ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡಿದ್ದೆ. ಅದನ್ನು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಜ್ಯೂಸ್ ಹೇಗೆ ಮಾಡ್ಕೊಬೋದು, ಆಚೆ ಕಡೆಯಿಂದ ಕುಡಿಯೋದ್ರ ಬದಲು ಶುಚಿಯಾಗಿ ಹಾಗೆ ರುಚಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ನಾನು ಜ್ಯೂಸ್ ಮಾಡಿದ್ದೆ. ಒಂದು 4-5 ಗ್ಲಾಸ್ ಮನೆಯಲ್ಲೇ ಮಾಡ್ಕೊಬೋದು. ಒಂದು ಕರ್ಬೂಜ ಹಣ್ಣನ್ನು ತಗೊಂಡ್ಬಿಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ತುಂಬ ಬಿಸಿಲಿದೆ ಇವಾಗ. ಈ ಬಿಸಿಲು ಟೈಮಲ್ಲಿ ತುಂಬ ಎಷ್ಟು ಸೆಕೆ ಇದೆ ಅಂದರೆ ಏನಾದರೂ ತಣ್ಣಗೆ ಕುಡಿಬೇಕು, ಹಾಗೆ ಏನಾದರೂ ಬೇಕು ಅನ್ನಿಸ್ತಾ ಇರುತ್ತೆ. ಊಟಕ್ಕಿಂತ ಜ್ಯೂಸ್ ಏನಾದರೂ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈ ಜ್ಯೂಸನ್ನು ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೋಡಿ, ನಾನು ಕರ್ಬೂಜ ಹಣ್ಣನ್ನು ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಕರ್ಬೂಜ ಹಣ್ಣನ್ನು ನಾನು ಕಟ್ ಮಾಡ್ಕೊಂಡ್ಬಿಟ್ಟು, ನೋಡಿ ಕರ್ಬೂಜ ಹಣ್ಣು, ಹಾಗೆ ಒಂದು ಐಸ್ ಕ್ರೀಮ್ ಬೇಕಾಗುತ್ತೆ, ಮತ್ತು ಒಂದು ಬಾಟಲ್ ಕೋಲ್ಡ್ ವಾಟರ್ ಬೇಕಾಗುತ್ತೆ. ಫ್ರಿಡ್ಜ್ ಇಲ್ಲದೆ ಇರೋದ್ರಿಂದ ನಾನು ಒಂದು ಬಾಟಲ್ ಕೋಲ್ಡ್ ವಾಟರ್ನ ತಗೊಂಡಿದ್ದೀನಿ. ಕಟ್ ಮಾಡಿಬಿಟ್ಟು ಬೀಜ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾನೆಲ್ಲ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಎತ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಜ್ಯೂಸ್ಗೆ. ಹಾಗೆ ಅರ್ಧ ಲೀಟ್ರ್ ನೀರನ್ನು ನಾನು ಕೋಲ್ಡ್ ವಾಟರನ್ನ ಸೇರಿಸ್ತಾ ಇದ್ದೀನಿ ಅದಕ್ಕೆ. ಎಷ್ಟು ಬಿಸಿಲಿದೆ ಅಂದರೆ ನೆನ್ನೆ ಮಳೆ ಬಂದಿದೆ ಬೆಂಗಳೂರಲ್ಲಿ. ಹಾಗಾಗಿ ಸ್ವಲ್ಪ ಇವತ್ತು ವೆದರ್ ಪರವಾಗಿಲ್ಲ. ಅದಕ್ಕೂ ಮುಂಚೆ ಎಷ್ಟು ಸೆಕೆ, ಎಷ್ಟು ಬಿಸಿಲಿತ್ತು ಅಂದರೆ ತುಂಬ ಬಿಸಿಲು. ನೋಡಿ, ನಾನು ಒಂದು ಐಸ್ ಕ್ರೀಮ್ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನೀವು ಯಾವ ರೀತಿ ಕರ್ಬೂಜ ಹಣ್ಣನ್ನು ಜ್ಯೂಸ್ ಮಾಡಿರ್ಬೋದು, ಆದರೆ ಇದು ಒಂಥರ ಡಿಫ್ರೆಂಟ್ ಆಗಿರೋ ಜ್ಯೂಸ್ ಅಂತಲೇ ಹೇಳ್ಬೋದು. ನೋಡಿ, ನಾನು ಒಂದು ಐಸ್ ಕ್ರೀಮ್ ಸೇರಿಸ್ತಾ ಇದ್ದೀನಿ. ಕಪ್ ಐಸ್ ಕ್ರೀಮ್ ಆದರೂ ಪರವಾಗಿಲ್ಲ, ಈ ರೀತಿ ಐಸ್ ಕ್ರೀಮ್ ಆದ್ರೂ ಪರವಾಗಿಲ್ಲ. ಹಾಗೆ ನಾನು ಶುಗರ್ನ ಸೇರಿಸ್ತಾ ಇದ್ದೀನಿ. ಶುಗರು, ಹಾಗೆ ಕರ್ಬೂಜ ಹಣ್ಣು, ಮತ್ತು ಕೋಲ್ಡ್ ಹಾಲಿರುತ್ತಲ್ಲ, ಬಿಸಿ ಮಾಡಿರೋ ಹಾಲು ಆಗಬಾರ್ದು. ಆ ತಕ್ಷಣಕ್ಕೆ ತಂದು ಕೋಲ್ಡ್ ಹಾಲನ್ನ ಒಂದು ಲೋಟ ಸೇರಿಸ್ತಾ ಇದ್ದೀನಿ. ನೋಡಿ, ಸಿಂಪಲ್, ಮತ್ತು ತುಂಬ ಏನೋ ಐಟಮ್ ಬೇಡ ಇದಕ್ಕೆ. ಐಸ್ ಕ್ರೀಮ್ ಸೇರಿಸ್ಬಿಟ್ಟು, ಹಾಗೆ ನಾನು ಒಂದು ಬಾಟಲ್ ನೀರು ಸೇರಿಸಿದ್ದೀನಿ. ಸ್ವಲ್ಪ ಏಲಕ್ಕಿ ಸೇರಿಸ್ತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಸೇರಿಸ್ಬಿಟ್ಟು ನಾನು ರುಬ್ಕೊತಾ ಇದ್ದೀನಿ, ಜ್ಯೂಸ್ ಮಾಡ್ತಾಯಿದ್ದೀನಿ. ರುಬ್ಬಿಟ್ಟು ಅದು ಹೇಗೆ ಟೇಸ್ಟ್ ಇದೆ ಅಂತ ನೋಡಿಬಿಟ್ಟು ಸಕ್ಕರೆ ಕಡಿಮೆ ಆದರೆ ಮತ್ತೆ ಸೇರಿಸ್ತೀನಿ. ನೋಡಿ, ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಬಿಸಿಲು ಟೈಮಲ್ಲಿ, ಬೇಸಿಗೆ ಟೈಮಲ್ಲಿ ತುಂಬ ಬಿಸಿಲಿರುತ್ತೆ. ಪಕ್ಷಿಗಳಿಗೆ ಮೇಲೆ ನೀರಿರಲ್ಲ. ಮೇಲೆ ಒಂದು ಸಣ್ಣ ಪಾಟು, ಏನಾದರೂ ಹಳೆ ವೇಸ್ಟ್ ಏನಾದರೂ ಇದ್ದರೆ, ಬಾಟಲ್ ಇದ್ದರೆ ನೀರಿಟ್ಬಿಡಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಾನು ಹಾಗೆ ಬಾಟಲ್ಲು ಏನಾದರೂ ವೇಸ್ಟ್ ಏನಾದರೂ ಇದ್ದರೆ ಅದರಲ್ಲಿ ನೀರಿಟ್ಟಿರ್ತೀನಿ. ಪಕ್ಷಿಗಳು ಹಾಗೆ ಪಾರಿವಾಳಗಳು, ಕಾಗೆಗಳು ಇರ್ತಾವಲ್ಲ, ಅವು ಕುಡಿತವೆ. ನೋಡಿ, ನಾನು ಈ ಥರ ಜ್ಯೂಸ್ ಆಯಿತು. ಇವಾಗ ಶುಗರ್ ಸ್ವಲ್ಪ ಕಡಿಮೆ ಆಗಿತ್ತು, ಶುಗರ್ನ ಮತ್ತೆ ಸೇರಿಸಿ ಮತ್ತೆ ರುಬ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಮಾಡಿಕೊಂಡು ಬೇಕಾದರೆ ಕುಡಿಬೋದು. ನೋಡಿ, ಇಷ್ಟು ಜ್ಯೂಸ್ ರೆಡಿಯಾಗಿದೆ. ಇವಾಗ 4-5 ಗ್ಲಾಸ್ ರೆಡಿಯಾಗಿದೆ. ಅದೇ ಆಚೆ ಕಡೆಯಿಂದ ಕುಡಿದ್ರೆ ಅದು ಹೇಗಿರುತ್ತೆ ಅಂತ ಗೊತ್ತಿಲ್ಲ. ನಾವು ಮನೆಯಲ್ಲೇ ಆದರೆ ತುಂಬ ಕ್ಲೀನಾಗಿ, ತುಂಬ ರುಚಿಯಾಗೂ ಮಾಡ್ಕೊಬೋದು. ನೋಡಿ, 4-5 ಗ್ಲಾಸ್ ಸಿಗುತ್ತೆ ಇದು. ನಾನೀಗ ಸರ್ವ್ ಮಾಡ್ತಾಯಿದ್ದೀನಿ. ಡಿಫ್ರೆಂಟಾಗಿ ಮಾಡ್ಕೊಂಡಿದ್ದೀನಿ. ನೋಡಿ, ಐಸ್ ಕ್ರೀಮ್ ಸೇರಿಸ್ಬಿಟ್ಟಿದ್ದೀನಿ. ಐಸ್ ಕ್ರೀಮು, ಹಾಗೆ ಏಲಕ್ಕಿ ಒಂದು 4, ಜೀರಿಗೆನೂ ಹಾಕೊಬೋದು, ಹಾಗೆ ಕೋಲ್ಡ್ ವಾಟರು. ನೋಡಿ, ಈ ರೀತಿ ಬಂದಿದೆ. ಶುಗರ್ ಏನಾದರೂ ಕಡಿಮೆ ಆದರೆ ಮತ್ತೆ ಶುಗರ್ ಸೇರಿಸಿದ್ದೀನಿ ನಾನು. ಸ್ವಲ್ಪ ಶುಗರ್ ಕಡಿಮೆ ಆಗಿತ್ತು, ಹಾಗಾಗಿ 4 ಗ್ಲಾಸ್ ಆಗಿ ಇಷ್ಟು ಉಳಿದಿದೆ ಇವಾಗ. ನೋಡಿ, ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಸಹ ಮಾಡಿಕೊಂಡು ಕುಡಿಬೋದು ಈ ಥರ. ನೋಡಿ, ಫ್ರೆಶ್ ಆಗಿ ಹಾಗೆ ಕ್ಲೀನಾಗಿ ಶುಚಿಯಾಗಿ ರುಚಿಯಾಗಿರೋ ಜ್ಯೂಸು ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.